ನಾನು ಸ್ಪರ್ಧಿಸಿಲ್ಲ, ಸ್ಪರ್ಧಿಸುವಂಥ ಶಕ್ತಿ ಕೂಡ ನನಗಿಲ್ಲ. ನಾನೊಬ್ಬ ಶಾಸಕ, ಸಾಮಾನ್ಯ ಶಾಸಕನ ತೃಪ್ತಿಯಾಗಿದ್ದೀನಿ. ಅದಕ್ಕಿಂತ ಹೆಚ್ಚಿನ ರೀತಿ ನನಗೆ ಬೇಡ ಅಂತ ನಾನು ಬಯಸ್ತೀನಿ. ಮೊದಲ ಬಾರಿ ಕೋಮಲ್ ಚುನಾವಣೆಯಿಂದ ಇವತ್ತು ಪ್ರತಿಷ್ಠಿತೆಯಾಗಿ NDA ಅಭ್ಯರ್ಥಿಗಳನ್ನು ನಾವು ಜಿಲ್ಲೆಯಲ್ಲಿ ಹಾಕಿದ್ವಿ. ಕೋಚ್ಮೋಲ್ ಏನಿತ್ತು, ಚಿಕ್ಕಬಳ್ಳಾಪುರ ಬೇರೆ ಒಂದಾಗ, ಕೋಮಲ್ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಬಗ್ಗೆ ಬಂದಾಗ ಸಾಕಷ್ಟು ವಿಚಾರ ತಮಗೆಲ್ಲ ಗೊತ್ತಿರೋದೇ ಮಾಧ್ಯಮದ ಕೂಡ ಬಿತ್ತನೆ ಆಗಿದೆ. ಏನು ಕೋಮಲದಲ್ಲಿ ಸಾಕಷ್ಟು ಹಗರಣಲಾಗಿರ್ತಕ್ಕಂಥ ಸನ್ನಿವೇಶ ಕೂಡ ಕಂಡು ಬಂದಿದೆ, ತಮ್ಮೆಲ್ಲರೂ ಗೊತ್ತಿದೆ. ಏನು ರಿಕ್ರೂಟ್ಮೆಂಟ್ಸ್ ಇರ್ಬೋದು, ಎಲ್ಲದಕ್ಕೂ ಕಂಡು ಬಂದಿದೆ. ಬಟ್ ಕೋಲಾರ ಜಿಲ್ಲೆಗೆ ಇತಿಹಾಸ ಇರ್ತಕ್ಕಂಥ ನಾಡು, ಇದು ಇತಿಹಾಸ ಬಲ್ಲತಕ್ಕಂಥ ನಾಡು, ಹೌದಲ್ವಾ? ಸೊ ಅದರಿಂದ ಕೋಲಾರ ಜಿಲ್ಲೆ ಏನೇ ಮಾಡಿ ಕೂಡ JDS ತೆಕ್ಕೆಗೆ ಮತ್ತು NDA ತೆಕ್ಕೆಗೆ ಅದು ನಮ್ಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ NDA ಅಭ್ಯರ್ಥಿಗಳಾಗತಕ್ಕಂಥ ನಾವೆಲ್ಲ ಸೇರಿ ಕೂಡ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ವಿ. ಇವತ್ತು 5 ಜನವನ್ನು ನಾಮಿನೇಷನ್ ಮಾಡಿದ್ವಿ. ಸೊ ಖಂಡಿತವಾಗ್ಲೂ ಗೆಲ್ಲುವಂಥ ವಿಶ್ವಾಸವನ್ನು ನಮಗೆ ಕಾಣ್ತಾ ಇದೆ. ಸೊ ನೋಡಬೇಕು ಮುಂದಿನ ದಿವಸ ಮತದಾರ ಯಾವ ಕಡೆ ಒಲೈಸ್ತಾನೆ ಅನ್ನೋದನ್ನು ನಾವು ಕಾದು ನೋಡ್ತೀವಿ. ಸೊ ಈಗ ನೀವು DCC ಬ್ಯಾಂಕ್ ಚುನಾವಣೆಯಲ್ಲಿ ರೀತಿ ಇರಲಿಲ್ಲ, ಹಾಗೆ ಆಗುತ್ತಾ ಹೇಗೆ? ಇಲ್ಲ, DCC ಬ್ಯಾಂಕ್ ಆಗಿದ್ದೇ ಬೇರೆ ರೀತಿ, ಬಟ್ ಇದು ಬೇರೆ ರೀತಿ ಅದಲ್ವಾ. ಕೋಪರೇಟಿವ್ ಚುನಾವಣೆ ಅಂದರೆ ಬೇರೆ ರೀತಿ ಇರ್ತದೆ. ಅದರಿಂದ ಇವತ್ತು ಕೋಲಾರದಲ್ಲಿ ಯಥೇಚ್ಛವಾಗಿ NDA ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ವಿ. ಖಂಡಿತವಾಗ್ಲೂ ಹೊರತು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಪ್ರಕಾಶ್ ಅವರು ಮತ್ತು ಮಾನ್ಯ ಮಾಜಿ ಸಂಸದರಾಗಿರ್ತಕ್ಕಂಥ ಮುನ್ಸಾಮಣ್ಣವರು ಮತ್ತು ಇವರೆಲ್ಲ ಸೇರಿ ಕೂಡ ಒಂದು ಅಂಬಲಿನ ಘೋಷಣೆ ಮಾಡಿದ್ದಾರೆ. ನಮ್ಮ ಸಂಸದರು ಕೂಡ ಇದರ ಮೇನ್ ಪ್ರಾಮುಖ್ಯತೆ ವಹಿಸಿದ್ದಾರೆ. ಸೊ ಅದರಿಂದ CM ಶ್ರೀನಾಥ್ ಅವರು ಇದೆಲ್ಲ ಸೇರಿ ಕೂಡ, ಇಂಚಿನ ಗೋವಿಂದರಾಜರೆಲ್ಲ ಸೇರಿ ಕೂಡ ಅಭ್ಯರ್ಥಿಗಳನ್ನು ಇದು ಮಾಡಿದ್ದಾರೆ. ಕುಮಾರಸ್ವಾಮಿಯವರು ಯಾರನ್ನ ಹೇಳಿದಾರೋ ಅವ್ರನ್ನೇ ಅಭ್ಯರ್ಥಿಗಳನ್ನು ಮಾಡಿದ್ವಿ. ನಮ್ಮಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ. ಇವತ್ತು 5 ಜನ ನಾಮಿನೇಷನ್ ಮಾಡಿದ್ವಿ. ಯಥೇಚ್ಛವಾಗಿ ಮುಳುಬಾಗಿಲಿಗೆ 3 ಕ್ಯಾಂಡಿಡೇಟ್ ತೊಗೊಂಡಿದ್ವಿ. 2 ಕ್ಯಾಂಡಿಡೇಟ್ ಇದು ಮತ್ತು ಲೇಡಿ ಕ್ಯಾಂಡಿಡೇಟ್ ತೊಗೊಂಡಿದ್ವಿ. ನಮ್ಮ ಸ್ವಲ್ಪ ತುಂಬ ಟಫ್ ಇದೆ. ಖಂಡಿತವಾಗಿ ನಾವು ಗೆದ್ದು ಬರ್ತೀವಿ. ಇಲ್ಲ, ಅದು ಏನಾಗುತ್ತೆ ಅಂತ ಈ ಅಧಿಕಾರಿಗಳು ಕಾಂಗ್ರೆಸ್ ಕೈಗೊಂಬೆ ಆಗಿ ಇವತ್ತೇನು ನಡ್ಕೊತಾ ಇದ್ದಾರೆ, ಏನು ಅವರ ಒಂದು ಏಜೆಂಟ್ ಥರ ನಡ್ಕೊತಾ ಇದ್ದಾರೆ ಕಾಂಗ್ರೆಸ್ನ ಒಂದು ಆಡಳಿತ ಒಳಪಟ್ಟು. ಅದಕ್ಕೆಲ್ಲ ತಕ್ಕ ಉತ್ತರ ಕೊಡ್ತೀವಿ. ಎಲ್ಲೇ ಆದರೂ ಹೇಗೆ ಆದರೂ ಎಲೆಕ್ಷನ್ ಮಾಡಲೇಬೇಕು, ಚುನಾವಣೆ ಮಾಡಲೇಬೇಕಲ್ವಾ. ಅದರಿಂದ ನಾವು ಚುನಾವಣೆ ಮಾಡಲಿಕ್ಕೆ ಸಿದ್ಧರಾಗಿ ಹೊರಟಿದ್ವಿ. ಚುನಾವಣೆ ಮಾಡಿಕೊಡ್ತೀವಿ. ಅವ್ರಿಗೆ ಯಾವ ರೀತಿ ಬೇಕೋ, ಅವ್ರಿಗೆ ಯಾವ ಗೆಲ್ಲೋ ರೀತಿ ಬೇಕೋ ಆ ಥರ ಮಾಡ್ಕೊಂಡ್ರು. ಖಂಡಿತವಾಗ್ಲೂ ಮೋಸ ಮಾಡ್ಕೊಂಡ್ರು, ಆಯ್ತಲ್ವಾ? ದಬ್ಬಾಳಿಕೆ ಮಾಡ್ಕೊಂಡು ಮೋಸ ಮಾಡ್ಕೊಂಡ್ರು. ಅದರಿಂದ ಮುಂದಿನ ದಿವಸದಲ್ಲಿ ಆ ದಬ್ಬಾಳಿಕೆಯಿಂದ ನಮ್ಗೆ ಇಷ್ಟು ಕೋಪ ಬಂದಿದ್ದು, ಆ ದಬ್ಬಾಳಿಕೆಯಿಂದನೇ ಇಷ್ಟೊಂದು ಕೋಪ ಬಂದಿದ್ದು. ಖಂಡಿತವಾಗಿ ನಾವೆಲ್ಲ ಸೇರಿ ಶ್ರೀನಿವಾಸಪುರ ಅಂಡ್ ಚಿಂತಾಮಣಿ, ಕೋಲಾರ, ಬಂಗಾರಪೇಟೆ, ಮಾಲೂರು ಎಲ್ಲ ಸೇರಿ ಕೂಡ ಈ ಚುನಾವಣೆ ನಾವು ಗೆದ್ದು ತೋರಿಸ್ತೀವಿ. ಅವ್ರು ಇರೋದೇ ಆಫರ್ಗೋಸ್ಕರ. ಇದು ಆಫರ್ ಕಾಂಗ್ರೆಸ್ಸೇ ಇರುತ್ತಾನೆ. ಆಫರ್ ಕೊಟ್ಟೆ ಅವ್ರಿಗೆ ಬೇರೆ ವಿಧಿ ಇಲ್ಲ. ಈಗ ನೋಡಿ, 74 ಕ್ಯಾಂಡಿಡೇಟ್ಗಳು, ಈ ಕ್ಯಾಂಡಿಡೇಟ್ಗಳು 74ಅಲ್ಲಿ ಸುಮಾರು 64 ಕ್ಯಾಂಡಿಡೇಟ್ ಇವತ್ತಿಲ್ಲಿ ಬಂದವ್ರಿ. ಖುಷಿ ಅನ್ನಿಸ್ತು. ಫಸ್ಟ್ ಟೈಮ್ ಖುಷಿ ಅನ್ನಿಸ್ತು. ಇವರು ಎಷ್ಟು ವಿಶ್ವಾಸನ ಗಳಿಸಿದ್ರೆ ಅವ್ರು 64 ಜನ ಕ್ಯಾಂಡಿಡೇಟ್ ಬರ್ತಾರೆ. ಸೊ ಅದರಿಂದ ಖಂಡಿತವಾಗ್ಲೂ ಈ ಭಾಗದಲ್ಲಿ ನಮ್ಮ ನಗರ ಜನ ಗೆದ್ದೇ ಗೆಲ್ತಾರೆ. ಹರೀಶ್ ಅವ್ರು ಗೆದ್ದೇ ಗೆಲ್ತಾರೆ. ಹಾಗೂ ಕೂಡ ನಾನು ಕೂಡ 3 ಕ್ಯಾಂಡಿಡೇಟ್ ಗೆಲ್ಸ್ಕೊಂಬರ್ತೀನಿ. ನಾನು ಏನೂ ಉತ್ತರವನ್ನು ಈಗ ಕೊಡೋಲ್ಲ. 25ನೇ ತಾರೀಕು ಆದಮೇಲೆ ನಾನು ಉತ್ತರವನ್ನು ಕೊಡ್ತೀನಿ. ಈಗ ನೀವು ಇತ್ತೀಚೆಗೆ ಬದಲಾವಣೆಗಳನ್ನ ನೀವು ಕಾಣ್ತಾ ಇದ್ದೀರಿ. ಕೋಲಾರ ಜಿಲ್ಲೆ ಬದಲಾವಣೆ ಕಾಣ್ತಾ ಇದ್ದೀರಿ ಯಾವ ರೀತಿ ಆಗ್ತಿದೆ ಅಂತಂದರೆ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನಾವು ಶಾಸಕರು ಮತ್ತು ಸಂಸದರು ನಮಗೇನು ಕೆಲಸ ಕೊಡ್ತಾ ಇಲ್ಲ. ಏನಂದರೆ ವಿರೋಧ ಪಕ್ಷ ಕೆಲಸ ಕೊಡ್ತಾ ಇಲ್ಲ. ಅವರವರೇ ವಿರೋಧ ಪಕ್ಷ, ಆಡಳಿತ ಪಕ್ಷ ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಕಾಂಗ್ರೆಸ್ಸಲ್ಲಿ 3 ಗುಂಪಾಗಿ ತಮ್ಗೆ ಗೊತ್ತಿದೆ. 3 ಗುಂಪಾಗಿ ನಿಮ್ಗೆ ಗೊತ್ತಿದೆ. ಆ ಗುಂಪು ಹೆಸರು ಹೇಳಂಗಿಲ್ಲ ನಾನು, ತಮಗೆ ಗೊತ್ತಿದೆ. ಈ ಮನೆಯಿಂದ 3 ಬಾಗಿಲಾಗಿ ನಿಂತಿದೆ. ಈ ಮಧ್ಯದಲ್ಲಿ ಖಂಡಿತವಾಗ್ಲೂ ನಾವೇನು ಸೈಲೆಂಟಾಗಿ ಆರ್ಭಟ ಮಾಡದೆ ಮತದಾರನ ಓಲೈಸ್ಕೊಂಡು, ಮತದಾರನ ಕಾಲಿಟ್ಕೊಂಡು ಓಟ್ ಹಾಕೊಂಡು ಗೆಲ್ಸ್ಕೊಂಬರ್ತಕ್ಕಂಥ ಜವಾಬ್ದಾರಿನ ಹೊತ್ಕೊಂಡಿದ್ವಿ. ಮಾನ್ಯ ಕುಮಾರಣ್ಣವರು ಮಂತ್ರಿ ಆದಾಗಿಂದ ಕೂಡ ನಾನು ಜಿಲ್ಲೆಗೆ ಬಂದಿದ್ರು. ಒಂದು ಗೌರ್ಮೆಂಟ್ ಪ್ರೋಗ್ರಾಮ್ ಅಂತ ಬಂದಿದ್ರು, ಗೌರ್ಮೆಂಟ್ ಬೆಂಬಲಕ್ಕೆ ಬಂದಿದ್ರು. ನಾನು ಸುಮಾರು ಜನ ಕೇಳ್ತಾ ಇದ್ದೆ. MP ಅವ್ರು ಗೆದ್ದಾದ್ಮೇಲೆ ಮತ್ತು ನಮ್ಮ ಸಚಿವರು ಗೆದ್ದಾದ್ಮೇಲೆ ಕೂಡ ನಾನು ತಾಲೂಕು ಊಟ ಹಾಕ್ಬೇಕಂತ ಕೇಳ್ತಿದ್ದೆ. DCC ಬ್ಯಾಂಕ್ ನನ್ನ ಸವಾಲಾಗಿತ್ತು. DCC ಬ್ಯಾಂಕ್ ಗೆಲ್ಸ್ಕೊಂಬಂದಿದ್ದೀನಿ. ಅದೇ ರೀತಿ ಕೂಡ 2 ಕ್ಯಾಂಡಿಡೇಟ್ನ 3 ಕ್ಯಾಂಡಿಡೇಟ್ ಗೆಲ್ಸ್ಕೊಂಬಂದು ಇವರು ಒಟ್ಟಿಗೆ ಸೇರಿ ನೆಕ್ಸ್ಟ್ ಮಂತ್ 11-12ನೇ ತಾರೀಕು ಒಂದು ಬೃಹತ್ ಸಮಾವೇಶ ಮಾಡಿ ಒಂದು ಊಟ ಹಾಕ್ಬೇಕಂತ ಹೇಳಿದ್ದೀನಿ. ಆಲ್ರೆಡಿ ಬರೋಕ್ಕೆ ಸಿದ್ಧವಾಗಿದ್ದಾರೆ. ಖಂಡಿತವಾಗ್ಲೂ ಬರ್ತಾರೆ. ಪ್ರವಾಸದ ಅನಿವಾರ್ಯ ನೆಕ್ಸ್ಟ್ ZPTP ಇರೋದ್ರಿಂದ ಪಕ್ಷ ಸಂಘಟನೆಗೋಸ್ಕರ ಬರಲೇಬೇಕಂತ ಅನಿವಾರ್ಯ ಆಗಿದೆ. ನಾವೆಲ್ಲ ಕೇಳಿಕೊಂಡಿದ್ದೀವಿ. ಯಾಕಂದರೆ ಪಕ್ಷ ಬಲಪಡಿಸ್ಬೇಕು. ಇನ್ನು 2.5 ವರ್ಷ ಮಾತ್ರ ಇದೆ. ಸೊ ಅದರಿಂದ ಖಂಡಿತವಾಗ್ಲೂ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಬರ್ತಾರೆ. ಖಂಡಿತವಾಗ್ಲೂ ಮುಂದೆ ಬರೋದು. ಯಾವುದೇ ಕಾರಣಕ್ಕೂ BJP ನಮ್ಗೆ ಯಾವುದೇ ರೀತಿ ಇದಿಲ್ಲ. ಖಂಡಿತವಾಗಿ ಮುಂದೆ ಹೋಗ್ತೀವಿ.